ಸಾಮಾನ್ಯವಾಗಿ ರೇಸ್ ಅಂದ್ರೆ ತಕ್ಷಣ ನೆನಪಿಗೆ ಬರೋದು ಬೈಕ್ ರೇಸ್, ಕಾರ್ ರೇಸ್ ಅಥವಾ ಕುದುರೆ ರೇಸ್. ಆದ್ರೆ ಇಲ್ಲಿ ನಡೆದ ರೇಸ್ ಸಖತ್ ಡಿಫ್ರೆಂಟ್ ಆಗಿತ್ತು. ಯಾವುದು ಆ ರೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಜಿದ್ದಿಗೆ ಬಿದ್ದು ನಾನಾ ನೀನಾ ಅಂತ ಎತ್ತಿನ ಗಾಡಿಯಲ್ಲಿ ಓಡ್ತಿರೋ ನಾಟಿ ಎತ್ತುಗಳು, ನೆರೆದಿದ್ದವರ ಮೈ ಜುಮ್ಮೆನಿಸೋ ದೃಶ್ಯಗಳು, ಜೋಡಿ ಎತ್ತುಗಳ ರೇಸ್ ನೋಡಿ ಮಸ್ತ್ ಖುಷಿ ಪಡ್ತಿರೋ ಗ್ರಾಮಸ್ಥರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಮದುರೆ ಗ್ರಾಮದಲ್ಲಿ. ಇಡೀ ತಾಲೂಕಲ್ಲೇ ಮೊದಲ ಬಾರಿ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ 30 ಜೊತೆ ಜೋಡೆತ್ತುಗಳು ರೇಸ್ಗಾಗಿ ಆಗಮಿಸಿದ್ವು. ಎತ್ತಿನ ಗಾಡಿಗೆ ಜೋಡೆತ್ತುಗಳು ಕಟ್ಟುತ್ತಿದ್ದಂತೆ ನಾನಾ ನೀನಾ ಎಂದು 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಎತ್ತುಗಳು ಓಡ್ತಿರೋದನ್ನ ನೋಡಿ ರೈತರು ಶಿಳ್ಳೆ ಹೊಡೆದು ಕೇಕೆ ಹಾಕಿ ಎಂಜಾಯ್ ಮಾಡಿದ್ರು. ಮೈಸೂರಿಂದ ಬಂದಿದ್ದೀವಿ. ಇವತ್ತು ಇದು ನಮ್ಮ ಜೋಡಿ ಎತ್ತಿನ ಗಾಡಿ ರೇಸು ಅಂದರೆ ನಮ್ಮಂಥ ರೋಮಾಂಚನ. ಅಂದರೆ ಇಷ್ಟು ಸಾಕಿ ಸಲಿಗೆ ಮಾಡಿರ್ತೀವಲ್ವ, ರೇಸ್ ಆಡಬೇಕು ಅಂತಲೇ ಸಾಕಿರ್ತೀವಿ. ಇನ್ನು ಇದರಲ್ಲಿ ದುಡಿಮೆ ಗಿಡಿಮೆ 1 ರೂಪಾಯಿ ದುಡಿಮೆ ಗಿಡಿಮೆ ಏನೂ ಮಾಡಲ್ಲ, ರೇಸ್ಗಾಗೇ ಸಾಕ್ತೀವಿ. ನಾವು ಊಟ ಮಾಡ್ತೀವಿ ಊಟ ಮಾಡಲ್ಲ ಅದು ಗೊತ್ತಿಲ್ಲ. ಇವಕ್ಕಂತೂ 2 ಟೈಮ್ ತಿಂಡಿ ಕೊಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಇದು ಫ್ರೀ ಎಂಟ್ರಿ ಆಯೋಜನೆ ಮಾಡಿದ್ರಲ್ವ, ನಮ್ಗೆ ಇನ್ನೊಂದು ರೇಸ್ ಐತೆ ಅಲ್ಲಿ, ಅದು ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು ದೂರ. ಅಂದರೆ ಜೋಡೆತ್ತಿನ ಗಾಡಿ ಸ್ಪರ್ಧೆನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಮೊದಲನೇ ಬಾರಿಗೆ ಆಯೋಜನೆ ಮಾಡಿದ್ದೀವಿ. ಇದು ಒಂದು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ಆಗುತ್ತೆ. ಇನ್ನು ಮುಂದೇನೂ ಎಲ್ಲ ರೈತರುಗಳೂ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಪ್ರಥಮ ಆಗಿರೋದ್ರಿಂದ ರಾಜ್ಯ ಮಟ್ಟದಿಂದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಇದು ಇನ್ನು ಮೇಲೆ ಇದೇ ಒಂದು ಆರಂಭ. ಇದು ಆರಂಭ ಆಗಿರೋದ್ರಿಂದ ಇನ್ನು ಮುಂದೆ ಇದು ಉತ್ಸವ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಮಲೆನಾಡು ಭಾಗದ ಕಂಬಳ ರೀತಿಯಲ್ಲಿ ಬಯಲು ಸೀಮೆಗಳಲ್ಲಿ ಈ ರೀತಿಯ ಜೋಡೆತ್ತು ರೇಸ್ ನಡೆಸಲಾಗುತ್ತೆ. ರೇಸ್ಗೆ ಬರೋ ಎತ್ತುಗಳನ್ನು ಉಳುಮೆಗೆ ಬಳಸಿಕೊಳ್ಳದೆ ವಿಶೇಷ ತಾಲೀಮನ್ನು ನೀಡಲಾಗುತ್ತೆ. ಇಂತಹ ಎತ್ತು ರೇಸನ್ನು ಮೊದಲ ಬಾರಿ ಚಿಕ್ಕಮದುರೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ರೇಸ್ ವೇಳೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಯುವ ಮುಖಂಡ ದೇವರಾಜ್ ಎಲ್ಲ ರೀತಿಯ ಮುಂಜಾಗೃತಾ ವ್ಯವಸ್ಥೆಯನ್ನ ಮಾಡಿದ್ರು. ಸರ್, ನಮಗೂ ಎಲ್ಲ ತುಂಬ ಸಂತೋಷ ಇದೆ. ಯಾಕಂದರೆ ನಾವೇ ಆರ್ಗನೈಸ್ ಮಾಡ್ತಿದ್ದೀವಿ. ಯಾಕಂದರೆ ಹುಡುಗರೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ನಮಗೆಲ್ಲ ರೈತರುಗಳು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ಮದುವೆ ಹೋಬಳಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಕರೆಲ್ಲ ನಮ್ಗೆ ಇವಾಗಲೂ ಎಲ್ಲ ಪ್ರಶಂಸೆ ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ಬೋದು ನಾವು. ಈಗೆಲ್ಲನೂ ತುಮಕೂರು, ಮೈಸೂರು, ಮಂಡ್ಯ, ಕಡೂರು, ಚಿಕ್ಕಮಗಳೂರು, ಗೌರಿಬಿದನೂರು ನಮಗೆ ಇಲ್ಲಿ ಲೋಕಲಲ್ಲೂ ಕೊಟ್ಟಿದ್ದಾರೆ ತುಂಬ ಹೆಸರುಗಳು. ಈ ಹೊರಗಡೆಯಿಂದೆಲ್ಲ ಬರ್ತಿದ್ದಾರೆ. ಮೈಸೂರು ಮೂಲದ ರೈತನ ಜೋಡೆತ್ತುಗಳು ಮೊದಲ ಬಹುಮಾನ 50,000 ಗೆದ್ದಿಕೊಂಡವು. ಇನ್ನುಳಿದಂತೆ ದ್ವಿತೀಯ ಬಹುಮಾನ 30,000 ಮತ್ತು ತೃತೀಯ ಬಹುಮಾನ 25,000 ನೀಡಲಾಯಿತು. ಒಟ್ಟಾರೆ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನೋಡಿ ರೈತರು ಹಾಗೂ ಜನರು ಮಸ್ತ್ ಖುಷಿಪಟ್ಟಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.